ಆಗಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಶ್ರೀ ರಾಧಾಕೃಷ್ಣರಾವ್ ಯು ಸರ್ ತಮ್ಮ ಅಧ್ಯಕ್ಷೀಯ ನುಡಿಗಾಗಿ ತಮ್ಮ ಮುಂದೆ. ವೇದಿಕೆಯಲ್ಲಿ ಇವತ್ತಿನ ಸಮಾರಂಭದ ಕ್ರೀಡೋತ್ಸವದ ಉದ್ಘಾಟನೆಗೈದಂಥ ಸುಧಾಕರ್ ರೈ ಅವರೇ, ವೇದಿಕೆಯಲ್ಲಿರುವ ನನ್ನೆಲ್ಲ ಆತ್ಮೀಯ ಮಿತ್ರರೇ, ವಿದ್ಯಾರ್ಥಿಗಳೇ ಹಾಗೂ ಅಧ್ಯಾಪಕ ವೃಂದದವರೇ ಹಾಗೂ LGNC ಮತ್ತು PTA ಎರಡು ಸಂಸ್ಥೆಯ ಸದಸ್ಯರು, ಇದು ನಮ್ಮ ಶಾಲೆಯ ಒಲಿಂಪಿಕ್ಸ್. ಇಲ್ಲಿ ಹಲವು 4-5 ತಂಡಗಳು ಒಲಿಂಪಿಕ್ಸಿನ ಕ್ರೀಡಾಕೂಟದಲ್ಲಿ ಯಾವ ರೀತಿಯ ಇರ್ತದೆ ಎನ್ನುವುದನ್ನು ಚಿಕ್ಕ ಮಟ್ಟಿಗೆ ನಿಮಗೆ ತೋರಿಸಿಕೊಟ್ಟಿದ್ದೇವೆ. ಈ ರೀತಿಯಾಗಿ ಭಾಗವಹಿಸುವುದರ ಮೂಲಕ ನೀವು ನಾಳೆಯ ದಿವಸ ದೇಶದ ಅತ್ಯುತ್ತಮ ಕ್ರೀಡಾಪಟುವಾಗಿ ಮೂಡಿ ಬರಬೇಕು. ವಿದ್ಯಾರ್ಥಿಗಳೇ, ಇವತ್ತು ಸೋಲು ಗೆಲುವಿನ ಬಗ್ಗೆ ನೀವು ತಲೆಕೆಡಿಸಿಕೊಳ್ಳಬೇಡಿ. ಇವತ್ತು ಸುಧಾಕರ್ ರೈ ಅವರಾಗಿರ್ಬೋದು ಅಥವಾ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ರೆ ಎಷ್ಟೋ ಸಲ ಸೋತಿದ್ದೇವೆ. ಪ್ರಥಮಕ್ಕೆ ನಾವು ಗೆದ್ದು ಹೋಗಲಿಲ್ಲ. ಸೋತು ಮತ್ತು ಛಲದಿಂದ ಸಾಧಿಸಿದಾಗ ನೀವು ಪುನಃ ಗೆದ್ದು ಆ ಸ್ಥಾನಕ್ಕೆ ಬರ್ತೀವಿ ಅಂತ ಹೇಳುವ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನನಗಿವತ್ತು ತುಂಬಾ ಸಂತೋಷದ ವಿಚಾರ ಯಾವುದು ಅಂತ ಹೇಳಿದ್ರೆ, ಎರಡೂ ಶಾಲೆಯ ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲಿ ಸಮ್ಮಿಲನಗೊಂಡಿದ್ದೀರಿ. ಕಳೆದ ವರ್ಷ ಪ್ರೈಮರಿ ಅವರಲ್ಲಿ ಸಮವಸ್ತ್ರ ಇರಲಿಲ್ಲ. ಆಗ ಇದೇ ವೇದಿಕೆಯಿಂದ ನಾನೊಂದು ಮಾತನ್ನು ಹೇಳಿದ್ದೆ, ಬರುವ ವರ್ಷ ಪ್ರೈಮರಿ ಅವರನ್ನು ಸಮವಸ್ತ್ರದ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ. ಅದಕ್ಕೆ ಪೋಷಕರೆಲ್ಲರ ಸಪೋರ್ಟಿನಿಂದ, ಸಹಕಾರದಿಂದ ನಾವು ಅದನ್ನು ಇವತ್ತೆಲ್ಲರಿಗೂ ಮಾಡಿದ್ದೇವೆ. ಆ ಸಂತೋಷ ನಮಗಿದೆ. ವಿದ್ಯಾರ್ಥಿಗಳೆಲ್ಲರೂ ಬಣ್ಣ ಬಣ್ಣದ ಪೋಷಾಕಿನಲ್ಲಿ ಬೇರೆ ಬೇರೆ ತಂಡಗಳಾಗಿ ಗೋಚರಿಸುವುದು ನಿಜಕ್ಕೂ ಸಂತೋಷದ ವಿಚಾರ. ಆದ್ರಿಂದ ನಾನು ಇವತ್ತೊಂದು ಘೋಷಣೆಯನ್ನು ಮಾಡ್ತೇನೆ ಮಕ್ಕಳೇ. ನಿಮಗೆ ಯಾವ ತಂಡಗಳೇ ಆಗಿರಲಿ, ಸಮಗ್ರ ಚಾಂಪಿಯನ್ಸ್ ಬಂದಂತ ತಂಡದ ಪ್ರತಿಯೊಬ್ಬ ಸದಸ್ಯನಿಗೆ, ಇದರಲ್ಲಿ ಭಾಗವಹಿಸುವವರೆಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಪ್ರತಿಯೊಬ್ಬ ಸದಸ್ಯನಿಗೆ ನನ್ನ ವೈಯಕ್ತಿಕವಾಗಿ ಸ್ಕೂಲ್ ಡೇ ದಿವಸ ಬಹುಮಾನವನ್ನು ಕೊಡ್ತೇನೆ. ಆದ್ರಿಂದ ನೀವೆಲ್ಲರೂ ಸಾಧನೆ ಮಾಡಬೇಕು. ನಿಮ್ಮ ತಂಡವನ್ನು ಗೆಲ್ಲುವುದಕ್ಕೆ ಅವರಿಗೆ ಹುಮ್ಮಸ್ಸನ್ನು ಕೊಡಬೇಕು. ಅದು ಪ್ರೈಮರಿಯ ತಂಡಕ್ಕೂ ಕೂಡ ಸೇರಿಸಿ. ನನ್ನ ವೈಯಕ್ತಿಕವಾದಂತ, ನೀವು ನಿಮ್ಮ ತಂಡವನ್ನು ಗೆಲ್ಲುವುದಕ್ಕೆ ನೀವು ಕೆಲವರದಲ್ಲಿ ಆಟದಲ್ಲಿ ಭಾಗವಹಿಸದೇ ಇರುವವರು ಇರ್ಬೋದು, ಅವರನ್ನು ಹುರಿದುಂಬಿಸಬೇಕು. ಮಾಡಿ ಗೆದ್ದು ಬರಲಿ ನಿಮ್ಮ ತಂಡದ ಎಲ್ಲಾ ಸದಸ್ಯರಿಗೆ. ಅದರಲ್ಲಿ ಯಾರು ಆ ಕ್ರೀಡಾಕೂಟದಲ್ಲಿ ಓಡದಿದ್ರು, ಜ್ಯೋತಿ ದಳಗಳಿದೆ, ತಂಡಗಳಿವೆ, ಅವರಿಗೆ ನನ್ನ ವೈಯಕ್ತಿಕವಾಗಿ ಕೊಡ್ತೇನೆ. ಅದನ್ನು ನೀವು ಪಡಿಲಿಕ್ಕೆ ಪೂರ್ಣ ಪ್ರಯತ್ನವನ್ನು ಮಾಡಿ, ಪ್ರೈಮರಿ ಮತ್ತು ಹೈಸ್ಕೂಲ್ ಎರಡೂ ತಂಡಗಳಿಗೆ ಅಂತ ಹೇಳ್ತಾ, ನಿಮಗೆ ಕ್ರೀಡಾಕೂಟದ ಯಶಸ್ಸಾಗಲಿ, ಎಲ್ಲಾ ತಂಡಗಳು ಗೆದ್ದು ಬನ್ನಿ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.